ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಕಟ್ಟಡಗಳಿಗೆ ಪಾಲಿಕೆ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಆಸ್ತಿ ತೆರಿಗೆಯಲ್ಲಿ ಪಾರ್ಕಿಂಗ್ ಜಾಗ ಅಂತ ಗುರುತು ಮಾಡಿ ಕಮರ್ಷಿಯಲ್ ಆಕ್ಟಿವಿಟಿ ಮಾಡ್ತಿದ್ದವರಿಗೆ ಬಿಸಿ ಮುಟ್ಟಿಸಲಿದ್ದಾರಂತೆ. ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಕಟ್ಟಡಗಳಿಗೆ ಪಾಲಿಕೆ ಶಾಕ್. ಪಾರ್ಕಿಂಗ್ ಜಾಗದಲ್ಲಿ ಶಾಪ್, ಸ್ಪಾ, ಹೋಟೆಲ್ ನಡೆಸ್ತಿದ್ರೆ ಜೋಕೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಿರ್ಧಾರಗಳಿಗೆ ಬೆಂಗಳೂರಿಗರು ಅಸಮಾಧಾನಗೊಂಡಿದ್ದಾರೆ. ಪಾರ್ಕಿಂಗ್ ಜಾಗಕ್ಕೂ ತೆರಿಗೆ, ಕಸಕ್ಕೂ ಶುಲ್ಕ ಹಾಕೋದಕ್ಕೆ ಮುಂದಾಗಿರೋದಕ್ಕೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಪಾಲಿಕೆ ಮತ್ತೊಂದು ನಿರ್ಣಯ ಕೈಗೊಳ್ಳುತ್ತಿದೆ. ಕಮರ್ಷಿಯಲ್ ಕಟ್ಟಡಗಳಿಗೆ ಬಿಸಿ ಮುಟ್ಟಿಸಲು ಮುಂದಾಗಿದೆ. ಆಸ್ತಿ ತೆರಿಗೆಯಲ್ಲಿ ಪಾರ್ಕಿಂಗ್ ಜಾಗ ಅಂತ ಗುರುತು ಮಾಡಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅಂತವರ ವಿರುದ್ಧ ಕ್ರಮ ಕೈಗೊಂಡು ತೆರಿಗೆ ಹಾಕ್ತೇವೆ ಅಂತಿದ್ದಾರೆ ಪಾಲಿಕೆ ಆಯುಕ್ತರು. ಕಮರ್ಷಿಯಲ್ ಸ್ಪೇಸ್ ಆಗಲಿ ಏನೇ ಸ್ಪೇಸ್ ಆಗಲಿ, ದ ಪಾಯಿಂಟ್ ಇಸ್ ಪಾರ್ಕಿಂಗ್ಗೆ ನಾವು ಒತ್ತು ಕೊಡಬೇಕು. ಇದಕ್ಕಾಗಿ ಮಿನಿಮಮ್ ಆಗಿ ಇಟ್ಕೊಳ್ಬೇಕು. ಈಗ ರೆಸಿಡೆನ್ಷಿಯಲ್ನಲ್ಲಿ ಆ ಝೋನಿಂಗ್ ರೆಗ್ಯುಲೇಷನ್ನಲ್ಲಿ ನಿಮ್ಮ ಪ್ರಕಾರ ಅದು ಸಿ ಝೋನ್ಗೆ ಇತ್ತು. ಆ ಸಿ ಝೋನ್ನಲ್ಲಿ ಯೂನಿಟ್ ವ್ಯಾಲ್ಯೂ ಕಡಿಮೆ ಇತ್ತು. 2 ರೂಪೀಸ್ ನೀವು ಏನೋ ಮಾಡಿದರೆ 1 ರೂಪಾಯಿ 20 ಪೈಸಾ ಇತ್ತು ಅಂತ ಇದ್ದರೆ ಅದಕ್ಕೆ ನಾವು ನಿಮ್ಮ ಆಕ್ಷೇಪಣೆಯನ್ನು ನೋಡಿಕೊಂಡು ಅದನ್ನು ಏನು ಚೆಕ್ ಮಾಡ್ಕೊಳ್ತೀವಿ. ನಮ್ಮದು ಐಡಿಯಾ ವಾಸ್ ಟು ಮೇಕ್ ಎವ್ರಿಥಿಂಗ್ ಯೂನಿಫಾರ್ಮ್ ಆ್ಯಂಡ್ ಸರಳೀಕರಣ. ಮಾಲ್, ಕಮರ್ಷಿಯಲ್ ಕಟ್ಟಡಗಳಲ್ಲಿ ಪಾರ್ಕಿಂಗ್ ಅಂತ ಗುರುತಿಸಿ ಸ್ಪಾ, ಹೋಟೆಲ್, ಶಾಪ್ಗಳನ್ನು ನಡೆಸ್ತಾ ಇದ್ದಾರೆ. ಅಂತಹ ಪ್ರದೇಶಗಳನ್ನು ತೆರಿಗೆ ವ್ಯಾಪ್ತಿಗೆ ತೆಗೆದುಕೊಂಡು ಕ್ರಮ ವಹಿಸುತ್ತಾರಂತೆ. ಕಂದಾಯ ವಿಭಾಗದ ವಿಶೇಷ ಆಯುಕ್ತ ಮನೀಶ್ ಮೌದ್ಗಿಲ್ ಅವರ ನೇತೃತ್ವದಲ್ಲಿ ಅಂತಹ ಪ್ರಕರಣಗಳನ್ನು ಪಾರ್ಕಿಂಗ್ ಜಾಗ ಅಂತ ಕ್ಯಾನ್ಸಲ್ ಮಾಡಿ ಅವರು ವಾಣಿಜ್ಯ ಚಟುವಟಿಕೆ ಆಧಾರದ ಮೇಲೆ ತೆರಿಗೆ ಹಾಕಲು ಮುಂದಾಗಿದೆ. ಮಾಮೂಲಿಯಾಗಿ ನಾವು 7 ರೂಪಾಯಿ 26, 23, 24 ಪೈಸೆ, ಲೆಟಸ್ 7 ರೂಪಾಯಿ ಪರ್ ಪಾರ್ಕಿಂಗ್ ಸ್ಲಾಟ್ಗೆ ಕಮರ್ಷಿಯಲಿಂದ ಪಡ್ತಾ ಇದ್ದದ್ದು. 7 ರೂಪಾಯಿ 10 ಪೈಸೆ 12 ಪೈಸೆ ಎವರೇಜ್ನಲ್ಲಿ. ಕೆಲವು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಜಾಸ್ತಿ ಆಗ್ತಾಯಿತ್ತು, ಕೆಲವು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ UAV ಆಧಾರದ ಮೇಲೆ, ಝೋನಿಂಗ್ ಆಧಾರದ ಮೇಲೆ ಕಡಿಮೆ ಆಗ್ತಿತ್ತು. ಆ ಝೋನ್ಗೆ ಹೇಗಾದರೂ ತಾರತಮ್ಯ ಇದೆ, ಮೇಲ್ಗಡೆ ಕೆಳಗಡೆ ಇದೆ. ಅಂದರೆ ಆ ಝೋನ್ನಲ್ಲಿ ದೊಡ್ಡ ಒಳ್ಳೆಯ ಪ್ರಾಪರ್ಟಿ 15-20 ಸಾವಿರ ಇದ್ದರೂ ಸಹ ಅವರಿಗೆ ನಾವು ರೆಂಟಲ್ ವ್ಯಾಲ್ಯೂ ಕಡಿಮೆ ಇದೆ ಅಂತ ಆಧಾರದ ಮೇಲೆ ಸಿ ಝೋನ್ಗೆ ಇದ್ದರೆ ಅದು ಕಡಿಮೆ ತಗೊಳ್ತಾ ಬಂದಿದ್ದೀವಿ. ಒಟ್ಟಾರೆ ಆಸ್ತಿ ತೆರಿಗೆಯಲ್ಲಿ ಪಾರ್ಕಿಂಗ್ ಸ್ಥಳದಲ್ಲಿ ವಾಣಿಜ್ಯ ಚಟುವಟಿಕೆ ಮಾಡ್ತಾ ಇದ್ದಾರೆ. ಅವರುಗಳಿಗೆ ಬಿಸಿ ಮುಟ್ಟಿಸಲು ಮುಂದಾಗಿದೆ. ಅಂತಹ ಎಷ್ಟು ಪ್ರಕರಣಗಳು ಹೊರಬರಲಿವೆ, ಎಷ್ಟು ತೆರಿಗೆ ವಿಧಿಸುತ್ತಾರೆ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.